ಎಲ್ಲರಿಗೂ ನಮಸ್ಕಾರ. ಇವತ್ತು ನಾನು ಒಂದು ತುಂಬ ಇಂಪಾರ್ಟೆಂಟ್ ಟಾಪಿಕ್ ತೊಗೊಂಡು ಬಂದಿದ್ದೀನಿ. ಏನಂದರೆ ಆಟೋ ಇಮ್ಯೂನ್ ಡಿಸೀಸು. ಇದು ಹೇಗೆ ಆಗುತ್ತೆ, ಯಾಕೆ ಆಗುತ್ತೆ ಅಂತ ಇವತ್ತು ತಿಳ್ಕೊಳ್ಳೋಣ. ಯಾಕೆ ನಮ್ಮದೇ ಇಮ್ಯೂನ್ ಸಿಸ್ಟಮ್ಮು ನಮಗೆ ಕಷ್ಟ ಕೊಡ್ತಾ ಇದೆ, ನಮ್ಮದೇ ಒಳ್ಳೆ ಸೇಲ್ ಮೇಲೆ ಅಟ್ಯಾಕ್ ಯಾಕೆ ಮಾಡ್ತಾ ಇದೆ? ನೀವೊಂದು ಹಾವು ನೋಡಿದ್ರೆ ಏನಾಗಬೇಕು? ನಿಮಗೆ ಭಯ ಬರುತ್ತೆ. ಸೊ ಬಾಡಿ ಏನು ಮಾಡುತ್ತೆ, ನಿಮ್ಮ ಕೈ ಕಾಲಿಗೆ ಜಾಸ್ತಿ ಶಕ್ತಿ ಕೊಡುತ್ತೆ, ಬ್ಲಡ್ ಸಪ್ಲೈ ಮಾಡುತ್ತೆ. ಆವಾಗ ನಿಮಗೆ ಕೈಯು ಕಾಲು ನಾರ್ಮಲ್ ಎಷ್ಟು ನೀವು ಓಡ್ಬೋದು ಅದಕ್ಕಿಂತ ತುಂಬ ವೇಗವಾಗಿ ನೀವು ಓಡ್ಬೋದು. ಇದು ನಮ್ಮದು ಪ್ರೊಟೆಕ್ಷನ್ ಮೆಕ್ಯಾನಿಸಮ್ ಆಫ್ ದ ಬಾಡಿ. ಇಲ್ಲಿ ಇಮ್ಯೂನ್ ಸಿಸ್ಟಮ್ ವರ್ಕ್ ಮಾಡುತ್ತೆ. ಈಗ ನಿಮ್ಮ ಲೈಫಲ್ಲಿ ತುಂಬ ಜನ ಒಬ್ಬೊಬ್ಬರು ಇರ್ತಾರೋ, ಒಬ್ಬೊಬ್ಬರು ಕಷ್ಟ ಕೊಡ್ತಾ ಇರ್ತಾರೋ, ನಿಮಗೆ ಇಷ್ಟ ಇರಲ್ಲ. ಅದು ಎಲ್ಲರಿಗೂ ನಮಗೆ ಭಯ ಬರ್ತಾ ಇರುತ್ತೆ, ಒಂದೊಂದು ಭಾವನೆಗಳು ಬರ್ತಾ ಇರುತ್ತೆ. ಅವಾಗೇನಾಗುತ್ತೆ, ನಿಮ್ಮದು ಇಮ್ಯೂನ್ ಸಿಸ್ಟಮ್ ಅಗೇನ್ ಸ್ಟ್ರೆಸ್ ಹಾರ್ಮೋನ್ ರಿಲೀಸ್ ಮಾಡುತ್ತೆ. ಇದು ಡೇಂಜರ್ ಇದೆ ಅಂತ ಒಂದು ಸ್ಟ್ರೆಸ್ ಹಾರ್ಮೋನ್ ರಿಲೀಸ್ ಮಾಡುತ್ತೆ. ಅವಾಗೇನಾಗುತ್ತೆ, ನಿಮ್ಮದು ಇಮ್ಯೂನ್ ಸಿಸ್ಟಮ್ ಪ್ರೊಟೆಕ್ಷನ್ ಮೋಡ್ಗೆ ಹೋಗುತ್ತೆ. ಬಟ್ ಅದು ರಿಯಲ್ ಡೇಂಜರ್ ಅಲ್ಲ. ಅದು ಗೊತ್ತಾಗಲ್ಲ ನಿಮಗೆ, ಮೈಂಡಿಗೆ ಬ್ರೈನ್ಗೆ ಗೊತ್ತಾಗಲ್ಲ ಇದು ರಿಯಲ್ ಅನ್ರಿಯಲ್ ಅಂತ. ಬಟ್ ಯಾವಾಗಲೂ ನಿಮ್ಮದು ಸಿಸ್ಟಮ್ ಇರುತ್ತಲ್ಲ, ಅದು ಪ್ರೊಟೆಕ್ಷನ್ ಮೋಡಿಗೆ ಹೋಗುತ್ತೆ. ಆವಾಗ ನಿಮ್ಮದು ಹೀಲಿಂಗ್ ಆಗಲ್ಲ. ಆ್ಯಕ್ಚುಲಿ ಅಲ್ಲಿ ಏನೂ ಪ್ರಾಬ್ಲಮ್ ಇಲ್ಲ. ಬಟ್ ಏನಾಗುತ್ತೆ ಅಂದ್ರೆ ಆವಾಗ ನಿಮ್ಮ ಇಮ್ಯೂನ್ ಸಿಸ್ಟಮ್ ಹುಡುಕುತ್ತೆ, ಅದಕ್ಕೆ ಏನೂ ಸಿಗಲ್ಲ. ಅದಕ್ಕದು ಸ್ವಂತ ಸೆಲ್ ಮೇಲೆ ಅಟ್ಯಾಕ್ ಮಾಡುತ್ತೆ. ಅದು ಕನ್ಫ್ಯೂಸ್ ಆಗಿದೆ, ಇದು ರಿಯಲ್ ಡೇಂಜರ್ ಇದೆಯಾ, ನಾನ್ ರಿಯಲ್ ಡೇಂಜರ್ ಇದೆ ಅಂತ. ಹೀಗೆ ನಮ್ಮದು ಆಟೋ ಇಮ್ಯೂನ್ ಡಿಸೀಸಸ್ ಜಾಸ್ತಿ ಆಗ್ತಾಯಿದೆ. ನಮ್ಮದು ಸ್ಟ್ರೆಸ್ದಿಂದ, ನಮ್ಮ ಅನ್ಲವಿಂಗ್ ನೇಚರ್ದಿಂದ, ತುಂಬ ಎಕ್ಸ್ಪೆಕ್ಟೇಷನ್ ಇಡೋದ್ರಿಂದ ತುಂಬ ಕಾರಣ ಇದೆ. ಯೋಚನೆ ಮಾಡಿ ನೀವು ಏನು ಮಾಡಬೇಕು ಅಂತ. ಅದಕ್ಕೆ ಡೀಪ್ ಬ್ರೀದಿಂಗ್ ಮಾಡಬೇಕು, ಆವಾಗ ಭಯ ಕಮ್ಮಿ ಆಗುತ್ತೆ. ಹೀಗೆ ನಿಮ್ಮದು ಎಲ್ಲ ಪ್ರಾಬ್ಲಮ್ಮು ನಿಮ್ಮದು ಯೋಚನೆಯಿಂದ ಸ್ಟಾರ್ಟ್ ಆಗುತ್ತೆ. ಥ್ಯಾಂಕ್ ಯು.